ಸ್ನಾನ ಮುಗಿಸಿ ತಲೆಸ್ನಾನ ಎಲ್ಲ ಆಯಿತು. ಸೊ ಪೂಜೆ ಕೂಡ ಆಯಿತು. ಪೂಜೆ ಮಾಡಿ ಈಗ ಟಿಫನ್ ಆಗ್ತಾಯಿದೆ. ಟಿಫನ್ ಬಂದು ಚಿತ್ರಾನ್ನ. ಅವ್ರದ್ದು ಸ್ನಾನ ಇಲ್ಲ ಏನಿಲ್ಲ, ಬ್ರಷ್ ಒಂದಾಯಿತು. ಲೇಟಾಗಿ ಇರ್ತೇನ. ಈಗ ನೋಡಿ ಪಿಕ್ಕಲ್ಲು ಇವಾಗ ತಾನೇ ಮಾಡಿದೆ ಸೈಡ್ಗೆ ಇಮ್ಮಿಡಿಯೇಟಾಗಿ ತಿನ್ನೋದಕ್ಕೆ. ನನ್ನ ಮಗಳಿಗೂ ಕೂಡ ಪಿಕ್ಕಲ್ ಅವಳು ಹಾಕೊಂಡವಳೆ. ನಾನು ಹಾಕಿದ್ನಾ? ಓಕೆ. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಈಗ ತಾನೇ ನಾನು ಟಿಫನಿಗೆ ತೋರಿಸ್ದೆ ಉಪ್ಪಿನಕಾಯಿ ಅಂದ್ಬಿಟ್ಟು. ಸೊ ಇದೇ ಮಾವಿನಕಾಯಿಯಿಂದ ಮಾಡಿರೋಂಥ ಉಪ್ಪಿನಕಾಯಿ. ಇವಾಗ ತಾನೇ ಜಸ್ಟ್ ಮಾಡಿಬಿಟ್ಟು ಸೊ ನಾನು ಮಾಡ್ಕೊತಾ ಇದ್ದೀನಿ ತಿಂಡಿನ. ಸೊ ಇದು ಮೊದಲನೇ ಬೆಳಗ್ಗೆನೇ ಮಾಡಿದೆ ನಾನು ಉಪ್ಪಿನಕಾಯಿನ. ಸೊ ಅದನ್ನು ಇವಾಗ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದು ತೋತಾಪುರಿ ಮಾವಿನಕಾಯಿ. ಸೊ ಇದರಿಂದ ನಾನು ಪಿಕಲ್ ಮಾಡ್ತಾಯಿದ್ದೀನಿ ಈಗ. ಇದು ಬಂದು ಪಿಕಲ್ಲು ಒಂದು 5 ದಿನ 6 ದಿನ ಸ್ಟೋರೇಜ್ ಮಾಡಿ ಇಡೋದು, ಆಮೇಲೆ ತಿನ್ನೋದು ಆ ಥರದ್ದಲ್ಲ. ಇವಾಗ ಹಾಕ್ಬಿಟ್ಟು ಇಮಿಡಿಯೇಟ್ ಇವಾಗಲೇ ಸರ್ವ್ ಮಾಡ್ಕೊಂಡು ತಿನ್ನೋವಂಥ ಉಪ್ಪಿನಕಾಯಿ ಇದು ನಾನು ಮಾಡ್ತಾಯಿರೋದು. ಹೇಗಪ್ಪ ಅಂತ ಕೇಳ್ತೀರಾ? ಬನ್ನಿ ತೋರಿಸ್ತೇನಂತೆ. ಈ ಥರ ಮಾವಿನಕಾಯಿ ಇರೋದನ್ನೇ ಚಿಕ್ಕದಾಗಿ ಈ ಥರ ಸ್ಲೈಸ್ ಮಾಡಿ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡ್ಕೊಳ್ಳೋದು. ಒಂದು ಚಾಪಡಲ್ಲಿ ಕಟ್ ಮಾಡಿಕೊಂಡು ಸೊ ಇದನ್ನು ಚೆನ್ನಾಗಿ ಅದರ ಹೋಟೆಲ್ ಇರುವಂಥ ಒಂದು ತಿರುಳು ಇರುತ್ತಲ್ಲ ಅದನ್ನು ಕೂಡ ನಾನು ಬಿಟ್ಟಿಲ್ಲ. ಅದು ಕೂಡ ಚಿಕ್ಕದ ಸ್ಲೈಸ್ ಥರ ಮಾಡಿಬಿಟ್ಟು ಚೆನ್ನಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಆ್ಯಕ್ಚುಲಿ ಬ್ಯಾಚುಲರ್ಸು ಇದ್ದವ್ರಿಗೂ ಆಮೇಲೆ ರೀಸೆಂಟಾಗಿ ಮದುವೆ ಆದವ್ರಿಗೂ ಅಂದರೆ ಉಪ್ಪಿನಕಾಯಿ ಮಾಡೋದು ಹೇಗಪ್ಪ ಗೊತ್ತಿಲ್ಲ ಅಂತ ಅನ್ನೋರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ರೀಸನಿಂದ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಉಪ್ಪಿನಕಾಯಿ ಮಾಡೋದಕ್ಕೆ ಇತ್ತೀಚೆಗೆ ಕೆಲವೊಬ್ರಿಗೆಲ್ಲ ಗೊತ್ತಿರುತ್ತೆ, ತುಂಬ ರೇರಾಗಿ ಗೊತ್ತಿಲ್ಲದೆ ಇರೋರಿಗೆ ಇದು ಹೆಲ್ಪ್ ಆಗುತ್ತೆ ಅನ್ನೋದಷ್ಟೇ ನನ್ನ ಒಂದು ಕನ್ಸರ್ನು. ಸೊ ಇದರಲ್ಲಿ ನಾನು ತೋರಿಸ್ತಾ ಇರೋ ಹಾಗೆ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ. ಸೊ ಹೋಟೆಲ್ ಇರೋದು ಕೂಡ ಚೆನ್ನಾಗಿ ತೆಗೆದೆ. ಇದನ್ನು ತೆಗೆದುಬಿಟ್ಟು ಚಿಕ್ಕದ ಸ್ಲೈಸ್ ಮಾಡಿಕೊಂಡು ಒಂದು ತಟ್ಟೆಗೆ ಈಗ ಹಾಕಿ ಇಟ್ಕೋತಾ ಇದ್ದೀನಿ. ಆ ತಟ್ಟೆಗೆ ಹಾಗೆಯೇ ಉಪ್ಪು ಖಾರ ಚೆನ್ನಾಗಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಉಪ್ಪು ಖಾರ ಚೆನ್ನಾಗಿ ನಾವೆಷ್ಟು ಅದು ಟೇಸ್ಟ್ ತಕ್ಕಂಗೆ ಕೊಡ್ತೀವೋ ಅಂದರೆ ಹಾಕ್ತೀವೋ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಸೊ ಆವಾಗ ಅದು ಸೂಪರಾಗಿರುತ್ತೆ ಅಂತ ಹೇಳ್ಬೋದು. ನಾನು ಸ್ವಲ್ಪ ಖಾರನ ಜಾಸ್ತಿನೇ ಹಾಕಿದ್ದೀನಿ ಅಂತ ಹೇಳ್ಬೋದು. ಅಂದರೆ ಜಾಸ್ತಿ ಎಲ್ಲ ಇದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ದೀನಿ, ಯಾಕಂದರೆ ಖಾರವಾಗಿ ಸಿಕ್ಕರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಸ್ಪೈಸಿಯಾಗಿ ಇಷ್ಟಪಡ್ತೀನಿ, ಹಾಗಾಗಿ ಸ್ವಲ್ಪ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಂದರೆ ಇರೋ ಸ್ಪೂನಿಗಿಂತ ಒಂದು ಚಿಕ್ಕ ಸ್ಪೂನ್ ಅದರಲ್ಲಿ ಒಂದು ಸ್ವಲ್ಪನೇ ಅರಿಶಿನ ಪುಡಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು. ಈಗ ನಾನು ಕೈಯಿಂದನೇ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಬನ್ನಿ, ನೀವೇನಾದರೂ ಬೇಡಪ್ಪ ಕೈ ಕುರಿಯುತ್ತೆ ಖಾರ ಪುಡಿ ಅಂತ ಅಂದ್ಕೊಂಡವರು ಸೊ ನೀವು ಒಂದು ಸ್ಪೂನಿಂದ ಕೂಡ ಮಿಕ್ಸ್ ಮಾಡ್ಕೋಬೋದು. ಈ ಥರ ಕೈಯಿಂದ ಮಾಡಿದರೆ ಅದು ಹೋಳಿರುತ್ತಲ್ಲ ಮಾವಿನಕಾಯಿ ಇದೆಲ್ಲ ಕಟ್ ಮಾಡಿ ಅದಕ್ಕೆಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಸೊ ಆ ಒಂದು ರೀಸನ್ನಿಂದ ನಾನು ಕೈಯಿಂದನೇ ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಕೈಯಿಂದನೇ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಎಲ್ಲ ಕಡೆ ಹೊಂದ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಉಪ್ಪು ಖಾರ ಆಮೇಲೆ ನಾವು ಹಾಕಿರೋ ಅರಿಶಿನ ಪುಡಿ ಎಲ್ಲ ಕಡೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಹೇಳ್ಬೋದು. ನೋಡಿ ಈಗ ತೋರಿಸ್ತಿದ್ದೀನಲ್ಲ ಯಾವ ಥರ ಕಾಣ್ತಾ ಇದೆ ನೋಡಿ, ಕಲರ್ ರೆಡ್ಡಿಶ್ ಆಗಿ ಅಲ್ವಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಾನು ಒಂದು ಸ್ವಲ್ಪನೇ ಅಂದರೆ ಸ್ವಲ್ಪನೇ ಸಕ್ಕರೆ ಹಾಕ್ಕೋತಿದ್ದೀನಿ, ಯಾಕಂದರೆ ಖಾರ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಲ್ಲ, ಖಾರ ಆದರೆ ಅಂದ್ಬಿಟ್ಟು ಸ್ವಲ್ಪ ಸಕ್ಕರೆನೂ ಕೂಡ ಆ್ಯಡ್ ಮಾಡಿದೆ. ನನ್ನ ಮಗಳು ಕೂಡ ಇದ್ದಾಳಲ್ಲ, ಹಾಗಾಗಿ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಅದನ್ನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಟೆ. ಈಗ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಇಟ್ಬಿಟ್ಟು ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಈಗ ಎಣ್ಣೆ ಕಾಯೋದಕ್ಕೆ ಸೊ ಏನಪ್ಪ ಅಂದರೆ ಸ್ವಲ್ಪ ಎಣ್ಣೆ ಕಾದ ತಕ್ಷಣವೇ ಇದಕ್ಕೆ ನಾವು ಸಾಸಿವೆ ಚಿಟಪಟ ಅಂತ ಇದೆ. ಸಾಸಿವೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆನೂ ಕೂಡ ಆ್ಯಡ್ ಮಾಡಿದ್ದೀನಿ ಈ ಸರಿ ನಾನು. ಅದು ಕೂಡ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ. ಹಾಗೆಯೇ ಒಂದು 5ರಿಂದ 6 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡಿದೆ. ಆಮೇಲೆ ಒಣಮೆಣಸಿನ್ಕಾಯಿ ಕೂಡ ಹಾಕ್ಬೋದು, ಹಾಗೆಯೇ ಕರಿಬೇವು ಕೂಡ ಹಾಕ್ಬೋದು ಇದಕ್ಕೆ. ನಾನು ಸದ್ಯಕ್ಕೆ ಅದೆಲ್ಲ ಸ್ಕಿಪ್ ಮಾಡಿದ್ದೀನಿ, ಇಷ್ಟು ಮಾತ್ರ ಹಾಕ್ಕೊಂಡಿರೋದು. ಸೊ ಚೆನ್ನಾಗಿರುತ್ತೆ, ಅದು ಕೂಡ ಆ್ಯಡ್ ಮಾಡಿದೆ. ಲಾಸ್ಟ್ ಒನ್ ಟೈಮ್ ಮಾಡಿದ್ದೆ, ಅದು ಚೆನ್ನಾಗಿತ್ತು. ಸೊ ಈಗ ಇದನ್ನು ಆಫ್ ಮಾಡಿದ್ದೀನಿ ಗ್ಯಾಸ್ ಸ್ಟವನ್ನು. ಅದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡ್ತೀನಿ, ಬಿಸಿ ಇದ್ದಾಗ ಹಾಕೋದು ಬೇಡ ಅಂತ ಅನ್ನಿಸ್ತು. ಹಾಗಾಗಿ ತಣ್ಣಗಿದ್ದಾಗ ವೆಯ್ಟ್ ಮಾಡಿ ಸ್ವಲ್ಪ ಕೂಲ್ ಆದಮೇಲೆ ಸೊ ನಾನೇನೆಲ್ಲ ಸ್ಟಫ್ ಮಾಡಿ ಅಂದರೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ಮಾವಿನಕಾಯ್ದು ಮಿಕ್ಸ್ ಮಾಡಿಬಿಟ್ಟು ಸೊ ಅದನ್ನೇ ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಎಲ್ಲ ಹಾಕಿಬಿಟ್ಟು ಈಗ ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಎಣ್ಣೆ ಎಲ್ಲ ಆಯಿಲ್ ಅದಕ್ಕೆಲ್ಲ ಅಪ್ಲೈ ಆಗೋ ಹಂಗೆ ಎಲ್ಲ ಕಡೆಗೂ ಚೆನ್ನಾಗಿ ಅಪ್ಲೈ ಆಗಬೇಕು. ಅದಕ್ಕೆ ಮಾವಿನಕಾಯಿ ಒಂದೊಂದು ಹೋಳಿಗೂ ಚೆನ್ನಾಗಿ ಮಿಕ್ಸು ಆಗಬೇಕದು ಆ ಥರ. ನೋಡಿ ಈ ಥರ ಆಯಿತು ಚೆನ್ನಾಗಿ. ಸೊ ಇದನ್ನ ತೆಗೆದುಬಿಟ್ಟು ಒಂದು ಕಂಟೈನರಲ್ಲಿ ಹಾಕಿಬಿಟ್ಟು ಎತ್ತಿರ್ತೀನಿ ನಾನೀಗ. ಇದಕ್ಕೆ ಎಂಡಲ್ಲಿ ಸ್ವಲ್ಪ ಇಂಗು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಇಂಗು ಹಾಕೋದ್ರಿಂದ ಉಪ್ಪಿನಕಾಯಿ ಕೆಡೋದಿಲ್ಲ ಅಂತ ಹೇಳ್ತಾರೆ. ಸೊ ನೀವು ಲಾಂಗ್ ಇಯರ್ವರೆಗೂ ಹಾಕಿದ್ರು ಅಂದರೆ 2-3 ವರ್ಷದವರೆಗೂ ಇಡ್ತಾರಲ್ಲ ಅವರು ಕೂಡ ಇದು ಇಂಗನ್ನು ಯೂಸ್ ಮಾಡ್ತಾರೆ. ಸೊ ನಾನು ಸದ್ಯಕ್ಕಲ್ವಾ ಸೊ ಹಾಗಾಗಿ ಹಾಕಿಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ.
ಎಣ್ಣೆ ಬದನೆಕಾಯಿ ಮಾಡೋಣ ಅಂತ ಹೇಳಿದ್ರೆ ಎಣ್ಗಾಯಿ ಪಲ್ಯ ಮಾಡೋಣ ಅಂತ ಬಂದಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೊತ್ತಿನವರೆಗೂ ನನಗೆ ಟೆನ್ಷನ್ ಆಗಿಬಿಟ್ಟಿತ್ತು. ಯಾಕಪ್ಪ ಅಂದರೆ ಆ ಬದನೆಕಾಯಿ ಒಳಗಡೆ ಎಲ್ಲ ಒಂದು ಸ್ವಲ್ಪ ಬಲ್ತಂಗೆ ಆಗಿಬಿಟ್ಟಿತ್ತು. ಆಮೇಲೆ ಹುಳುಗಳೆಲ್ಲ, ಬದನೆಕಾಯಿ ಅಂದರೆ ಹುಳುಗಳು ಇದ್ದೇ ಇರುತ್ತಲ್ಲ. ಸೊ ಹಾಗಾಗಿ ನನಗೆ ಏನು ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಬಿಟ್ಟಿದ್ದೀನಿ. ಕಟ್ ಮಾಡೋಕ್ಕೆ ಬಂದರೆ ಆ ಥರ ಆಗಿಬಿಟ್ಟಿತ್ತು. ಆಮೇಲೆ ನೆಕ್ಸ್ಟ್ ಮತ್ತೆ ಬೇರೆ ಬೇರೆ ಕಟ್ ಮಾಡಿದೆ. ಆಮೇಲೆ ಕೆಲವೊಂದು ಚೆನ್ನಾಗಿದ್ದಾವೆ, ಅದಕ್ಕೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಈಗೆಲ್ಲ ಫಸ್ಟು ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನಿಲ್ಲಿ 1 ಸ್ಪೂನಷ್ಟು ಗಸಗಸೆ ಮತ್ತು 1 ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಅದನ್ನು ಈಗ ಈ ಬಾಣಲಿಗೆ ಹಾಕ್ತೀನಿ. ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಈ ಬಾಣಲಿಗೆ ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಚಟಪಟ ಅಂತ ಅಂದು ಸ್ವಲ್ಪ ಹಸಿ ವಾಸನೆ ಹೊರಟೋಗಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಅದಾದಮೇಲೆ ಈಗ ಇಲ್ಲಿ ನೆಲಗಡಲೆನೂ ಕೂಡ ಇಟ್ಕೊಂಡಿದ್ದೀನಿ. ಆ ನೆಲಗಡಲೆನೂ ಕೂಡ ಈ ಬಾಣಲಿಗೆ ಹಾಕ್ಬಿಟ್ಟು ಬಿಸಿ ಮಾಡೋಕ್ಕೆ ಇಟ್ಕೊತೀನಿ. ಅಂದರೆ ಹಸಿ ಇರುತ್ತಲ್ಲ ಅದೆಲ್ಲ ಫ್ರೈ ಆಗಲಿ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ ಈಗ ತೋರಿಸ್ತಾ ಇದ್ದೀನಿ, ಇದನ್ನು ಹಾಕ್ತಾ ಇರೋದು ನನಗೆ. ಆಮೇಲೆ ಈ ತಟ್ಟೆಲ್ಲೂ ಕೂಡ ನಾನು ಒಂದು ಒಗ್ಗರಣೆಗೆ ಅಂದರೆ ಮಿಕ್ಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಅದರಲ್ಲೂ ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಕರಿಬೇವು, ಇವು 3 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಇನ್ನೊಂದು ಬಾಣಲಿಗೆ ಆ ಬಾಣಲಿಲಿ ಇನ್ನೊಂದು ಸಲ ಫ್ರೈ ಮಾಡ್ಕೋಬೇಕು ಅದನ್ನು. ಹಾಗಾಗಿ ಯಾಕಂದರೆ ಮಿಕ್ಸಿ ಮಾಡ್ಕೋಬೇಕು ಅದನ್ನು ಕೂಡ, ಹಾಗಾಗಿ ಎತ್ತಿಟ್ಟಿದ್ದೀನಿ. ಸೊ ಇಲ್ಲಿ ನೆಲಗಡಲೆ ಚೆನ್ನಾಗಿ ಬಿಸಿ ಆಗ್ತಾಯಿದೆ, ವೆಯ್ಟ್ ಮಾಡ್ತಾಯಿದ್ದೀನಿ. ಬಿಸಿ ಆದಮೇಲೆ ಸ್ವಲ್ಪ ಕೂಲ್ ಆದಮೇಲೆ ತೆಗೆದ್ಬಿಟ್ಟು ಮೇಲ್ಗಡೆ ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ. ಸೊ ನೋಡಿ ಈ ಥರ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಅದು ಮಿಕ್ಸಿ ಮಾಡೋದಕ್ಕೆ ಇಟ್ಕೋಬೇಕು, ಅವಾಗ ಚೆನ್ನಾಗಿರುತ್ತೆ ಅದು ಟೇಸ್ಟು. ಸೊ ಹಾಗಾಗಿ ಮೇಲ್ಗಡೆ ಸಿಪ್ಪೆ ಎಲ್ಲ ಚೆನ್ನಾಗಿ ತೆಗ್ದಾಯಿತು. ಈಗ ನೋಡಿ ಈ ಥರ ಕಾಣ್ತಾ ಇದೆ. ಇನ್ನೊಂದ್ಸಲ ಬಿಸಿ ಮಾಡಿಕೊಂಡು ಈಗ ನಾನು ಮಿಕ್ಸಿ ಜಾರ್ ಹಾಕೋತಿದ್ದೆ. ನಾನೇನು ಫಸ್ಟು ಎಳ್ಳು ಮತ್ತು ಗಸಗಸೆ ಹುರಿದಿಟ್ಕೊಂಡಿದ್ನಲ್ಲ ಅದ್ರ ಜೊತೆಗೆ ಇದು ಕೂಡ ಆ್ಯಡ್ ಮಾಡಿಬಿಟ್ಟು ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಿಕ್ಸಿಗೆ ಹಾಕೋತೀನಿ. ಬನ್ನಿ ತೋರಿಸ್ತೇನೆ ಅಂತೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ. ಸೊ ಈಗ ಮಿಕ್ಸಿ ಮಾಡ್ಕೊಂಬಂದ್ಬಿಟ್ಟು ತೋರಿಸ್ತೇನೆ ಅಂತ ಬನ್ನಿ. ಈಗ ಮಿಕ್ಸಿ ಮಾಡ್ಕೊಂಡಾಯಿತು. ನೋಡಿ ಈ ಥರ ಆಗಿದೆ, ಪೌಡರ್ ಥರ ಬಂದಿದೆ ಅದು. ಸೊ ಈಗ ನಾನು ಹೇಳಿದ್ನಲ್ವ ನಿಮಗೆ ಆ ತಟ್ಟೆಯಲ್ಲಿ ಇಟ್ಟಿದ್ದೀನಿ ಫ್ರೈ ಮಾಡೋದಕ್ಕೆ ಬಾಣಲಿಲಿ ಅಂದ್ಬಿಟ್ಟು. ಸೊ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಇದು 3 ಫ್ರೈ ಮಾಡ್ತಾಯಿದ್ದೀನಿ. 1-2 ಒಣಮೆಣಸಿನ್ಕಾಯಿ ಸಿಕ್ಕಿತ್ತು, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇದಕ್ಕೆ. ಒಳ್ಳೆ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಇದು ಚೆನ್ನಾಗಿ ಫ್ರೈ ಮಾಡಿದಷ್ಟು ನಾವು ಮಿಕ್ಸಿ ಮಾಡಿದ್ಮೇಲೆ ಸೊ ನಾವು ಸ್ಟಫಿಂಗ್ ತುಂಬೋದಕ್ಕೆ ಮೇನ್ ಆಗಿರೋದು ಇದು ಕೂಡ. ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿ ಕೊಟ್ಟರೆ ಒಳ್ಳೆ ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ಈಗ ಇಲ್ಲಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಸಿ ಕಾಯಿ ತುರಿ ಹಾಕ್ತಿದ್ದೀನಿ. ಆ್ಯಕ್ಚುಲಿ ಒಣದು ಹಾಕಬೇಕಿತ್ತು, ಒಣ ಕಾಯಿ ತುರಿ ಇರಲಿಲ್ಲ. ಹಾಗಾಗಿ ಹಸಿ ಕಾಯಿ ತುರಿ, ಅದ್ರ ಜೊತೆಗೆ ಸ್ವಲ್ಪ ಖಾರ ಪುಡಿ ಮತ್ತು ಅರಿಶಿನ ಪುಡಿ, ಸ್ವಲ್ಪ ಬೆಲ್ಲನೂ ಹಾಕ್ತಾಯಿದ್ದೀನಿ. ಹಾಗೆಯೇ ಹುಣಸೆ ಹಣ್ಣು ಕೂಡ ಸೈಡಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು. ಸೊ ಇದರಿಂದ ಅದು ಹುಳಿಗೆ ನಮಗೆ ಬೇಕಲ್ವ, ಸೊ ಹಾಗಾಗಿ ಸೈಡಲ್ಲಿ ಇಟ್ಕೊಂಡು ಈಗೆಲ್ಲ ಮಿಕ್ಸಿ ಮಾಡ್ಕೊಂಡು ಬಂದಾಯಿತು. ನೋಡಿ ನಾನೇನು ತೋರಿಸಿದ್ನಲ್ಲ ಮಿಕ್ಸಿ ಜಾರಿಗೆ ತೋರಿಸಿದ್ದು ಅದನ್ನು. ಸೊ ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಈಗ ನಾನು ಡ್ರೈ ಮಾಡಿರೋ ಪೌಡರು, ಆಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಈರುಳ್ಳಿ, ಕರಿಬೇವು ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದೆ. ಸೊ ಸ್ವಲ್ಪ ಉಪ್ಪು ಕೂಡ ಕಡಿಮೆ ಅನ್ನಿಸ್ತು, ಉಪ್ಪು ಹಾಕ್ತಾಯಿದ್ದೀನಿ ಈಗ. ಸೊ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೋಬೋದು. ಸೊ ಚೆನ್ನಾಗಿರುತ್ತೆ ಅದು. ಆಮೇಲೆ ಈರುಳ್ಳಿ ಕೂಡ ಚಿಕ್ಕದಾಗಿ ಕಟ್ ಮಾಡಿದ್ನಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಟೆ. ಈಗ ಇಲ್ಲಿ ಪಾತ್ರೆಯಲ್ಲಿ ನಾನು ಏನು ಬದನೆಕಾಯಿ ಹೇಳಿದ್ನಲ್ಲ, ಬದನೆಕಾಯಿ ಮತ್ತು ಹೀರೆಕಾಯಿ ಕೂಡ ಇತ್ತು. ಹೀರೆಕಾಯಿ ಎಳೆಯೋದಿತ್ತು, ಎರಡನ್ನೂ ಕೂಡ ಕಟ್ ಮಾಡಿ ಅಂದರೆ ಈ ಥರ ಸೆಂಟ್ರಿಗೆ ತುಂಬೋದಕ್ಕೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಈ ಸರಿ ಆ್ಯಕ್ಚುಲಿ ಉಲ್ಟಾ ಮಾಡಿ ಕಟ್ ಮಾಡಿಕೊಂಡೆ. ಮುಂದೆ ಕಟ್ ಮಾಡಬೇಕಿತ್ತು, ಹಿಂದ್ಗಡೆ ಕಟ್ ಮಾಡಿಕೊಂಡೆ. ಇಟ್ಸ್ ಓಕೆ ಅಂದ್ಬಿಟ್ಟು ಸುಮ್ಮನೆ ಅದೇ. ಸೊ ಇದು ಮಾತ್ರ ಚೆನ್ನಾಗಿ ಸ್ಟಫಿಂಗ್ ಮಾಡೋದಕ್ಕೆ ಒಳ್ಳೆ ಎಲ್ಲನೂ ಎಳೆಯೋದಾಗಿದೆ ಈ ಸರಿ. 1-2 ಮಾತ್ರ ಬಲ್ತಿರೋದು ಸಿಕ್ಕಂಗಿತ್ತು. ಸೊ ಹಾಗಾಗಿ ನನಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗಜಿಬಿಜಿ ಆಗಿಬಿಟ್ಟೆ. ಇವಾಗ ಎಲ್ಲ ಚೆನ್ನಾಗಾಯಿತು. ಸೊ ಎಲ್ಲ ಸ್ಟಫ್ ಮಾಡಿ ಒಳಗಡೆ ಫಿಲ್ ಮಾಡಿ ಇಟ್ಟಿದ್ದೀನಿ. ಈಗ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಉಳಿತು. ಸೊ ಇದನ್ನು ಮೇಲ್ಗಡೆ ಹಾಕ್ತೀನಂತೆ. ಸೊ ಈಗ ಇಲ್ಲಿ ಬಾಣಲಿಗೆ ಇಟ್ಟಿದ್ದೀನಿ. ಬಾಣಲಿ ಚೆನ್ನಾಗಿ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಾದಮೇಲೆ ಚಿಟಪಟ ಅನ್ನೋ ಹಂಗೆ ಆದಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಕೂಡ ಹಾಕಿಬಿಟ್ಟು ಅದು ಚೆನ್ನಾಗಿ ಬಿಸಿ ಆಗೋದಕ್ಕಾದಮೇಲೆ ಈಗ ನಾನೇನು ಸ್ಟಫ್ ಮಾಡಿ ಇಟ್ಟಿದ್ನಲ್ಲ ಎಣ್ಣೆ ಬದನೆಕಾಯಿಗೆ ಎಲ್ಲ ಮಸಾಲೆ ತುಂಬಿಟ್ಟಿದ್ದೆ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಎಣ್ಣೆಗೆ ಡೈರೆಕ್ಟಾಗಿ. ಸೊ ನೋಡ್ಬೋದು ಒಂದು ಕಡೆಯಿಂದ ಚೆನ್ನಾಗಿ ಎಲ್ಲ ಹಾಕಾಯಿತು. ಸೊ ಕೆಳಗಡೆಯಿಂದ ಬಾಯ್ಲ್ ಆಗ್ತಾಯಿದೆ ಎಣ್ಣೆ. ಈಗ ಉಳ್ದಿರೋ ಅಂಥ ಮಸಾಲೆ ಇತ್ತಲ್ಲ, ಸೊ ಅದನ್ನು ಈಗ ಮತ್ತೆ ಬಾಣಲಿಗೆ ಅದಕ್ಕೆ ಹಾಕಿದ್ದೀನಿ ನೋಡಿ. ಸೊ ಅದನ್ನು ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ ಕೆಳಗಡೆಯಿಂದ ಮೇಲ್ಗಡೆ ಎಲ್ಲ ಚೆನ್ನಾಗಿ ಎಲ್ಲ ಕಡೆ ಹೊಂದ್ಕೊಳ್ಳಿ ಅಂದ್ಬಿಟ್ಟು ಮಿಕ್ಸ್ ಕೊಟ್ಟಾದಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಈಗ ಹುಣಸೆ ಹಣ್ಣು ಇಟ್ಟಿದ್ನೆಲ್ಲ ಚೆನ್ನಾಗಿ ಕಿವುಚ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಎಲ್ಲ ಅದನ್ನು ಚೆನ್ನಾಗಿ ಕಿವುಚ್ಕೊಂಡಾದ್ಮೇಲೆ ಅದನ್ನು ಒಂದು ಗ್ಲಾಸಿಗೆ ಹಾಕ್ಬಿಟ್ಟು ಇದನ್ನು ನಾನೀಗ ಪಾತ್ರೆಗೆ ಹಾಕ್ತೀನಿ. ಅಂದರೆ ನಾನೇನು ಇಲ್ಲಿ
ಬಾಣಲಿ ಇಟ್ಟಿದ್ದೀನಲ್ಲ, ಸೊ ಈ ಒಂದು ಬಾಣಲಿಗೆ ಎಲ್ಲ ಎಣ್ಗಾಯಿಗೆ ಹಾಕ್ತಿದ್ದೀನಿ. ಹುಳಿ ಕೂಡ ಆ್ಯಡ್ ಆದರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಹಾಗಾಗಿ ಸೊ ಈಗ ನೋಡ್ಬೋದು, ಸೊ ನಾನು ಈ ಒಂದು ಎಣ್ಣೆ ಬದನೆಕಾಯಿನ ಲೋ ಫ್ಲೇಮಲ್ಲೇ ಆಲ್ಮೋಸ್ಟ್ ಎಷ್ಟಾಗುತ್ತೋ ಅಷ್ಟು ಲೋ ಫ್ಲೇಮಲ್ಲೇ ಮತ್ತು ಮೀಡಿಯಮ್ ಫ್ಲೇಮಲ್ಲೇ ನಾವು ಬಾಯ್ಲ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಹೈ ಫ್ಲೇಮ್ ಇಟ್ಟರೆ ಕೆಳಗಡೆ ಎಲ್ಲ ಸೀದೋದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಹೇಳ್ತಾ ಇರೋದು, ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾನೀಗ ಇದನ್ನು ಬೇಯಿಸ್ತಾ ಇರೋದು. ಆಲ್ಮೋಸ್ಟ್ ಒಂದು ಅರ್ಧ ಭಾಗ ಬೆಂದಿದೆ, ಇನ್ನೂ ಸ್ವಲ್ಪ ಬೇಯಬೇಕು. ಸೊ ಒಂದು ಕಡೆಯಿಂದ ಹಾಗೆ ಆವಾಗವಾಗ ಈ ಥರ ತಳದಿಂದ ಮೇಲ್ಗಡೆವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ತೀನಿ ನಾನು. ಸೊ ಎಂಡ್ವರೆಗೂ ಎಣ್ಣೆ ಬದನೆಕಾಯಿ ಮಾಡೋದು ತುಂಬಾ ಈಸಿ ಅಂತ ಹೇಳ್ಬೋದು, ಅಷ್ಟೊಂದೇನು ಕಷ್ಟ ಇಲ್ಲ. ಸೊ ಮಾಡ್ತಾ ಮಾಡ್ತಾ ಎಲ್ಲ ಈಸಿ ಆಗಿಬಿಡುತ್ತೆ. ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಏನು ಜಾಸ್ತಿ ಇರೋದಿಲ್ಲ. ಸೊ ನಾನು ಇವಾಗ ಯೂಸ್ ಮಾಡೋದಂಥ ಇಂಗ್ರೀಡಿಯೆಂಟ್ಸ್ ಹಾಕಿದರೆ ಸಾಕು, ತುಂಬಾ ಟೇಸ್ಟಾಗಿ ಬಂದಿತ್ತು ಎಣ್ಣೆ ಬದನೆಕಾಯಿ. ಜೊತೆ ಕಾಂಬಿನೇಷನ್ ನಿಮಗೆ ಗೊತ್ತಿರೋ ಹಾಗೆಯೇ ರೊಟ್ಟಿ ಇಲ್ಲ ಚಪಾತಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ. ಈಗ ನೈಟಲ್ಲಿ ನಾನು ಏನು ಮಾಡಿದ್ದೀನಿ ಬನ್ನಿ ತೋರಿಸ್ತೇನಂತೆ. ಹಾಯ್ ಫ್ರೆಂಡ್ಸ್, ಈಗ ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈವ್ನಿಂಗ್ ಅಂದರೆ ಈಗ ಆಲ್ರೆಡಿ ಈವ್ನಿಂಗ್ ಆಗಿದೆ, ಊಟ ಮಾಡೋ ಟೈಮ್ ಅಲ್ಲ, ಡಿನ್ನರ್ ಟೈಮು. ಮಧ್ಯಾಹ್ನ ಎಣ್ಗಾಯಿ ಪಲ್ಯ ಮಾಡಿದ್ದೆ, ನೀವೇ ನೋಡಿರೋ ಹಾಗೆ. ಈಗ ರೊಟ್ಟಿ ಮಾಡಿದ್ದೀನಿ, ಅದಕ್ಕೆ ಕಾಂಬಿನೇಷನ್ ಆಗಿ ರೊಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ. ಜೋಳದ ರೊಟ್ಟಿ ಮಾಡಿದ್ದೀನಿ, ಚೆನ್ನಾಗಿದೆ. ಈಗ ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋಣ. ಎಣ್ಗಾಯಿ ಕಾಂಬಿನೇಷನ್ ಬಂದು ಜೋಳದ ರೊಟ್ಟಿ ಕಾಂಬಿನೇಷನ್ ಬಂದು ಎಣ್ಗಾಯಿ, ಹೀಗೆ ಇವೆರಡು ಲಿಂಕ್ ಇದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಮಧ್ಯಾಹ್ನ ಪಲ್ಯ ಮಾತ್ರ ಸೂಪರ್ ಆಗಿರುತ್ತೆ. ಈ ರೊಟ್ಟಿ ಕಾಂಬಿನೇಷನ್ ಹಾಕೊಂಡು ತಿನ್ನೋದು ಸಾಕಾಗೋದಕ್ಕೆ ಮೊಸರು ಹಾಕ್ಕೊಂಡು ತಿನ್ನಬೇಕು. ಮೊಸರು ಮತ್ತು ಸೌತೆಕಾಯಿ, ಆಮೇಲೆ ಸೈಡಿಗೆ ಸ್ವಲ್ಪ ಕೋಸಂಬರಿ ಥರ ಮಾಡ್ಕೊಂಡು ತಿನ್ನೋದು ಸೂಪರಾಗಿರುತ್ತೆ. ಸದ್ಯಕ್ಕೆ ಎಣ್ಗಾಯಿ ರೊಟ್ಟಿ ಮಾತ್ರ ತಿಂತಾಯಿದ್ದೀನಿ, ಜೊತೆ ಸ್ವಲ್ಪ ಮೊಸರು ಇದೆ. ನೋಡೋಣ ಹೇಗಾಗುತ್ತೆ ಹಾಕ್ಕೊಳ್ತೀನಿ ಅಂತ. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಫ್ರೆಂಡ್ಸ್. ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದ. ನೀವು ಕೂಡ ಟ್ರೈ ಮಾಡಿ, ಕಮೆಂಟಲ್ಲಿ ಕಮೆಂಟ್ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್, ಬಾಯ್. ಹೋಪ್ ಯು ಎಲ್ರಿಗೂ ಇಷ್ಟ ಆಗಿರುತ್ತೆ ನನ್ನ ಈ ಒಂದು ಬ್ಲಾಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಬಾಯ್. ಟೇಕ್ ಕೇರ್. ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.